ಎಲ್ಲರೂ ಥಿಯೇಟರ್ಗೆ ಬಂದು ಫಿಲ್ಮ್ ನೋಡಿ, ಆಮೇಲೆ ಪೈರಸಿನ ಎಂಟರ್ಟೈನ್ ಮಾಡಬೇಡಿ. ಏನು ಇದ್ದಾರೆ, ಸ್ವಲ್ಪ ಚೆನ್ನಾಗಿದ್ದಾರೆ, ಆರಾಮಾಗಿ ಇದ್ದಾರೆ. ನಿಮ್ ಪ್ರೀತಿ ಎಲ್ಲ ಹೋಗಿ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ. ಅಂಡ್ ತುಂಬಾ ಇಷ್ಟು ಕೆಟ್ಟದ್ರಲ್ಲಿ ಒಂದು ಒಳ್ಳೇದು ನಡೀತಾ ಇದೆ ಅಂದ್ರೆ ಇದೆ ನಿಮ್ ಪ್ರೀತಿ ಮತ್ತೆ ನಿಮ್ ಸಪೋರ್ಟ್ ಅವರೊಂದು ಆಗ್ತಿದೆ. ಥ್ಯಾಂಕ್ ಯು. ಒಂದ್ ನಿಮಿಷ ಹಾಗೆ ಮಂಡ್ಯದ ಎಲ್ಲ ದರ್ಶನ್ ಫ್ಯಾನ್ಸಿಗೂ ತೋರಿಸ್ತಿರೋ ಪ್ರೀತಿ ಮತ್ತೆ ಸಪೋರ್ಟ್ಗೆ ನಾವು ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಫಿಲಿಂ ನೋಡಿ ಖುಷಿ ಪಡಿ. ಒಂದ್ ನಿಮಿಷ, ಮಂಡ್ಯ ಸೆಲೆಬ್ರಿಟಿಗಳಿಂದ ನಿಂತರ ನ್ಯಾಯಕ್ಕಾಗಿ ಉಸಿರಿರುವ ದರ್ಶನ್ ದಿ ಡೆವಿಲ್ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ. ಈಗಾಗಲೇ 10 ದಿನ ಪೂರೈಸಿರುವ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗಳನ್ನ ಕಾಣ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೊದಲ ಬಾರಿಗೆ ಜೈಲಿನಲ್ಲಿ ಇದ್ದಾಗ ಸಾರಥಿ ರಿಲೀಸ್ ಆಗಿತ್ತು. ಸಿನಿ ಪ್ರೇಮಿಗಳು ಎಲ್ಲವನ್ನ ಮರೆತು ದರ್ಶನ್ ಕೈ ಹಿಡಿದಿದ್ದರು. ಅದರಲ್ಲೂ ಮಹಿಳೆಯರೇ ದರ್ಶನ್ ಬೆಂಬಲಕ್ಕೆ ನಿಂತು ಸಪೋರ್ಟ್ ಮಾಡಿದ್ದರು. ಸಾರಥಿ ಮೆಗಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇದೀಗ ಡೆವಿಲ್ ಸರದಿ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ತೆರೆ ಕಂಡಿದೆ. ಡೆವಿಲ್ ರಿಲೀಸ್ ಆಗಿ ಇಂದಿಗೆ 10ನೇ ದಿನ. ಕಳೆದ 9 ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೆವಿಲ್ ಬಾಕ್ಸ್ ಆಫೀಸ್ ರಿಸಲ್ಟ್ ಏನು ಅನ್ನೋದನ್ನ ಹೇಳಿಬಿಟ್ಟಿದೆ. ಆರಂಭದಲ್ಲಿ ಭರ್ಜರಿ ಓಪನಿಂಗ್ ಪಡೆದಿದ್ದ ಸಿನಿಮಾ ನಂತರದ ದಿನಗಳಲ್ಲಿ ಕುಸಿಯುತ್ತಾ ಹೋಗುತ್ತಿದೆ. ಆರಂಭದ 4 ದಿನಗಳು ಕೋಟಿಯಲ್ಲಿ ಕಲೆಕ್ಷನ್ ಆಗುತ್ತಿದ್ದ ಸಿನಿಮಾ ನಂತರದ ದಿನಗಳಲ್ಲಿ ಲಕ್ಷಗಳಿಗೆ ಇಳಿಕೆ ಕಂಡಿದೆ. ಡೆವಿಲ್ ಈಗ 2ನೇ ವೀಕೆಂಡ್ಗೆ ಕಾಲಿಟ್ಟಿದೆ. ಈ 2 ದಿನಗಳಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಎಷ್ಟಿದೆ ಅನ್ನುವುದಾದರೆ, ಸ್ಯಾಕ್ನೆಲ್ಕ್ ವರದಿ ಪ್ರಕಾರ ಈ ಸಿನಿಮಾ 9ನೇ ದಿನ 47 ಲಕ್ಷ ಕಲೆಕ್ಷನ್ ಆಗಿದೆ. ಈ ಮೂಲಕ ಸಿನಿಮಾದ ಕಲೆಕ್ಷನ್ 25 ಕೋಟಿ ದಾಟಿದೆ. ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ 25.58 ಕೋಟಿ ನೆಟ್ ಕಲೆಕ್ಷನ್ ಆಗಿದೆ ಎಂದು ವರದಿ ಮಾಡಲಾಗಿದೆ. ಇನ್ನು ದರ್ಶನ್ ಹೊರಗಡೆ ಇದ್ದಿದ್ದರೆ ಸಿನಿಮಾ ಕಲೆಕ್ಷನ್ ಭರ್ಜರಿಯಾಗಿ ಇರ್ತಿತ್ತು ಎನ್ನಲಾಗುತ್ತಿದೆ. ಇದರ ಪರ ನಿಂತ ವಿಜಯಲಕ್ಷ್ಮಿ ದರ್ಶನ್ ಡೆವಿಲ್ ಸಿನಿಮಾದ ಪ್ರಚಾರದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ದರ್ಶನ್ಗೆ ಸಾಥ್ ನೀಡುತ್ತಿದ್ದಾರೆ. ಇದರ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಥಿಯೇಟರ್ ವಿಸಿಟ್ ಪ್ಲಾನ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಡೆವಿಲ್ ಎಲ್ಲಿ ರಿಲೀಸ್ ಆಗಿದೆಯೋ ಆ ಥಿಯೇಟರ್ಗೆ ವಿಸಿಟ್ ಮಾಡಿದ್ದಾರೆ. ಇಂದು ಶನಿವಾರ ವಿಜಯಲಕ್ಷ್ಮಿ ಮಂಡ್ಯದಲ್ಲಿ ದರ್ಶನ್ ಅಭಿಮಾನಿಗಳ ಜೊತೆ ದರ್ಶನ್ ಆರೋಗ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ ಹಾಗೂ ಅವರು ತೋರಿಸುತ್ತಿರುವಂತಹ ಪ್ರೀತಿ ಬಗ್ಗೆ ಹಂಚಿಕೊಂಡಿದ್ದಾರೆ. ದರ್ಶನ್ ಆರಾಮಾಗಿ ಇದ್ದಾರೆ, ನಿಮ್ಮೆಲ್ಲರ ಪ್ರೀತಿ ಅವರನ್ನ ಕಾಪಾಡುತ್ತಿದೆ ಎಂದಿದ್ದಾರೆ. ಇಷ್ಟು ಒಳ್ಳೆ ಕೆಟ್ಟ ವಿಚಾರಗಳ ನಡುವೆ ಇದೊಂದೇ ಅವರಿಗೆ ಸಿಕ್ಕಂತಹ ಒಳ್ಳೆಯ ವಿಷಯ ಎಂದು ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ದರ್ಶನ್ ಹೇಳಿಕೊಂಡಿದ್ದಾರೆ. ಬದಲಾಗಿ ನಾಳೆ ಡಿಸೆಂಬರ್ 21ರಂದು ದಾವಣಗೆರೆಗೂ ಹೋಗುತ್ತಿದ್ದಾರೆ. ಅಲ್ಲಿಯ ಥಿಯೇಟರ್ಗೂ ವಿಸಿಟ್ ಕೊಡ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.